ಮಾವ, ಯಾಕೆ ಮಾವ, ಏನಾಯ್ತು? ಇನ್ನೇನ್ ಮಾಡೋಣಮ್ಮ, ಆದಿಗ್ ಮಾತ್ ಬರುತ್ತೆ. ಅವನು ಮಂತ್ರ ಹೇಳಿ ನಮ್ ಜೀವನನ ಅದ್ಭುತವಾಗಿ ಸೃಷ್ಟಿ ಮಾಡ್ತಾನೆ ಅನ್ಕೊಂಡೆ. ಯಾವುದೂ ಆಗ್ಲಿಲ್ಲ. ಮಾವ, ದೇವ್ರು ಕೆಟ್ಟೋರ್ ಕಡೆನೇ ಇರ್ತಾರೆ ಅಂತ ಎಲ್ರೂ ಹೇಳ್ತಾರೆ. ಅದು ತಪ್ಪು ಮಾವ. ದೇವ್ರು ಯಾವಾಗ್ಲೂ ಒಳ್ಳೆಯವ್ರ ಜೊತೆನೇ ಇರೋದು. ಬರ್ತಾ ಬರ್ತಾ ಕೆಟ್ಟೋರಾಗಿರೋದಕ್ಕೆ ಭಯ ಆಗ್ತಿದೆ ಮಾವ. ಸುಮ್ಮನೆ ಒಳ್ಳೆಯವಳಾಗಿ ನನ್ನ ಗಂಡನ ಜೊತೆ ಸೇರ್ಕೊಂಡು ಸುಖ ಸಂಸಾರ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಗಂಡ ಪಾಪ ತುಂಬಾ ಒಳ್ಳೆಯವನು. ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತಾನೆ. ನೀನ್ ಕೆಟ್ಟೋಳಾಗಿರ್ಬೇಕು ಅನ್ನೋದು ನಿನ್ ನಿರ್ಧಾರ ಅಲ್ಲಮ್ಮ, ಅದು ನಿನ್ ಬ್ಲಡ್ ಅಲ್ಲೇ ಇರೋದು. ಹುಟ್ಟು ಗುಣ ಸುಟ್ರೂ ಹೋಗಲ್ಲ. ಯಾವ್ದೋ ಮೆಸೇಜು? ಇದೇನಿದು? ಆದಿ ಮೆಸೇಜ್ ಮಾಡವನೇ. ಹಾಲಿಗೆ ಬನ್ನಿ ಅಂತ ಮೆಸೇಜ್ ಹಾಕಿದಾನಲ್ಲ. ಇನ್ನು ಇವನ ಹತ್ರ ಏನ್ ಕರ್ಮ ಕಾದಿದೆಯೋ ಏನೋ. ಹೋಗಿದ ತಕ್ಷಣ ಇಷ್ಟುದ್ದ ಬರ್ಕೊಟ್ಬಿಟ್ಟು ಓದು ಓದು ಅಂತಾನಲ್ಲ. ನಾನ್ ಸ್ಕೂಲ್ಗೆ ಹೋಗುವಾಗ ಇಷ್ಟೊಂದು ಓದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ IAS ಆಫೀಸರ್ ಆಗ್ಬಿಡ್ತಾ ಇದ್ದೆ. ನೀನ್ ಯಾವಾಗ ಸ್ಕೂಲ್ಗೆ ಹೋಗಿದ್ಯಾ ಮಾವ? ಅಯ್ಯೋ, ಆಯ್ತು ನಡಿ, ಅದಕ್ಕೂ ಮಕ್ಕೋಗಿತಾನೆ. ಕರ್ಮ ಆಗ್ಲೇ ಏನೋ ಬರೀತಾ ಕೂತವನೆ. ಅಯ್ಯೋ ನಡಿ. ಅಯ್ಯೋ ರಾಮ. ಏನಾದಿ? ಆ ಮೆಸೇಜ್ ಹಾಕಿದಲ್ಲ. ಅಯ್ಯಪ್ಪ, ನನಗ್ ಬೇಡ, ಅಲ್ಲಿ ಕೊಡು. ನನ್ನ ಆಪರೇಷನ್ ಕ್ಯಾನ್ಸಲ್ ಆಗಿದ್ದಕ್ಕೆ ಕಾರಣ ಶಿವಗಾಮಿ. ಡಾಕ್ಟರ್ಗೆ ದುಡ್ಡು ಕೊಟ್ಟು ಈ ಕೆಲಸ ಮಾಡಿಸಿದಾಳೆ. ನನಗೆ ಮಾತು ಬಂದು ಮಂತ್ರ ಹೇಳೋ ಥರ ಆದರೆ ತನಿಗೆ ಮೊದಲು ಪ್ರಾಬ್ಲಮ್ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಈ ಥರ ಮಾಡಿದಾಳೆ. ಇವತ್ತಲ್ಲ ನಾಳೆ ನನಗೆ ಮಾತು ಬಂದೇ ಬರುತ್ತೆ. ಮಾತು ಬಂದ ತಕ್ಷಣ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಒಂದೇ ವಾರಕ್ಕೆ ಗಂಡ ಮಕ್ಕಳನ್ನೆಲ್ಲ ಕರ್ಕೊಂಡು ದೇಶ ಬಿಟ್ಟು ಓಡ್ ಹೋಗ್ಬೇಕು. ಹಾಗೆ ಮಾಡ್ತೀನಿ. ನಮ್ಮಂತವ್ರಿಗೆ ಮಾತೇ ಆಧಾರ, ಮಂತ್ರಗಳೇ ಜೀವಾಳ. ಅವಳು ಅದನ್ನೇ ಕಿತ್ಕೊಂಡಿದ್ದಾಳೆ. ನನ್ನ ಪ್ರಕಾರ ನನ್ನ ಕುತ್ತಿಗೆ ಮೇಲೆ ಆ ಬೋರ್ಡ್ ಬೀಳೋದಕ್ಕೆ ಅವಳು ಅಥವಾ ಅವಳ ಮಗಳು ಶಾಂಭವಿನೇ ಕಾರಣ ಆಗಿರ್ತಾರೆ. ಖಂಡಿತ ಇರ್ಬೋದು. ಅವತ್ತು ನಾವಿಬ್ರು ನಡ್ಕೊಂಡು ಬರೋ ದಾರಿಲಿ ದೇವಿ ಬೋರ್ಡ್ ಇತ್ತು. ಅಷ್ಟು ಗಟ್ಟಿಯಾಗಿ ಕಟ್ಟಿರೋ ಬೋರ್ಡು ನಿನ್ ಮೇಲೆ ಬೀಳ್ಬೇಕು ಅಂದ್ರೆ ಏನರ್ಥ? ಬೇರೆ ಯಾವುದೋ ಒಂದು ಶಕ್ತಿ ಅದರಲ್ಲಿ ಇನ್ವಾಲ್ವ್ ಆಗಿದೆ. ನಿಜ ಹೇಳಬೇಕು ಅಂದ್ರೆ ಅವತ್ತು
ಗಾಳಿನೂ ಬೀಸ್ತಾ ಇರಲಿಲ್ಲ. ನೀವಿಬ್ರು ಡೌಟ್ ಪಡೋದು ನಿಜಾನೇ ಆಗಿದ್ರೆ ಇನ್ಮುಂದೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಇಷ್ಟು ದಿನ ಶಿವಗಾಮಿ ನಾವು ಹೊಡೆಯೋ ಏಟಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ಲು. ಇವಾಗ ಅವಳು ಅಟ್ಯಾಕ್ ಮಾಡಕ್ ಶುರು ಮಾಡಿದಾಳೆ. ಆ ಏಟಿಂದ ನಾವು ಆಚೆ ಬಂದಿಲ್ಲ ಅಂದ್ರೆ ಅವಳಿಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನ ದೊಡ್ಡ ಮಟ್ಟದಲ್ಲಿ ಏಟ್ ಕೊಡ್ತಾಳೆ. ಅಷ್ಟರಲ್ಲಿ ನಾವು ಅವಳನ್ನ ಈ ಪ್ರಪಂಚದಿಂದಾನೇ ಖಾಲಿ ಮಾಡಿಸ್ಬೇಕು. ಅದೇ ನಿನಗ್ ಮಾತ್ ಬರೋದಿಕ್ಕೆ ಬೇರೆ ದಾರಿನೇ ಇಲ್ವಾ? ಏಯ್ ಏ ಅದೇ 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 ಇವತ್ತೇ ನನಗೆ ಆ ಫೈಲ್ನೆಲ್ಲ ಹಾರ್ಡ್ ಡಿಸ್ಕ್ಗೆ ಹಾಕೊಂಡು ಆಫೀಸಲ್ಲಿ ಇನ್ಚಾರ್ಜ್ ಇದ್ದಾನಲ್ಲ ಅವನ ಕೈಗೆ ತಲುಪಿಸ್ಬೇಕು. ಪಾಸ್ವರ್ಡ್ ಇಲ್ಲ ಅಂತ ಹೇಳಿ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ. ಈಗ ನೋಡಿದ್ರೆ ಪಾಸ್ವರ್ಡ್ ಕೊಟ್ಟಿದ್ದಾರೆ. ಫೈಲ್ ಬೇಕು ಅಂತ ಕೇಳಿದ್ರೆ ಏನಂತ ಹೇಳುದು? ಏನಾದ್ರೂ ಮಾಡಿ ಇದನ್ನ ಅವಾಯ್ಡ್ ಮಾಡ್ಬೇಕಲ್ಲ. ಅಯ್ಯೋ, ಈ ರಾಕಿ ಬೇರೆ ಕಾಲ್ ಮಾಡ್ತಾ ಇದ್ದಾರೆ. ಈ ಮರಿ ರಾಕ್ಷಸ ನನ್ಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ? ಹಲೋ ಹಲೋ, ನಾನು ರಾಕಿ ಮಾತಾಡ್ತಾ ಇರೋದು. ಗೊತ್ತಾಯ್ತು ಸರ್, ಹೇಳಿ. ನಾವು ಕೇಳಿದ ಫೈಲ್ಸು ರೆಡಿ ಇದೆಯಾ? ನಮ್ಮ ಕಡೆಯವ್ರನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ. ಅಯ್ಯೋ ಸರ್, ನಾನು 2 hours ಇಂದ ಟ್ರೈ ಮಾಡ್ತಾನೆ ಇದ್ದೀನಿ. ಇಲ್ಲಿ ನೋಡಿದ್ರೆ ಇದು ಹ್ಯಾಂಗ್ ಆಗಿದೆ, ಓಪನೇ ಆಗ್ತಿಲ್ಲ ಸರ್.